ಪಡುಬಿದ್ರಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಪಡುಬಿದ್ರಿ ಗ್ರಾಮ ದೇಗುಲ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇಗುಲದಲ್ಲಿ ಪ್ರಾರ್ಥಿಸಿ ಪಂಜಿನ ಮೆರವಣಿಗೆಯಲ್ಲಿ ಮುಖ್ಯಪೇಟೆ ಮೂಲಕ ಸಾಗಿ ಕಾರ್ಕಳ ರಸ್ತೆಯ ಸಮೀಪ ನಿರ್ಮಿಸಿದ ವೇದಿಕೆಯಲ್ಲಿ ಹಿಂದೂ ಜಾಗೃತಿ ಸಭೆ ನಡೆಸಲಾಯಿತು. ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಈ ಅಮೂಲ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಕ್ತಿ ಶ್ರದ್ಧಾಪೂರ್ವಕವಾದ ಪ್ರಾರ್ಥನೆ ಮಂತನಗ ವಿಶೇಷವಾದ ದೇವರ ಸನ್ನಿಧಾನಡು ಸಂಘೀಯ ಶಕ್ತಿ ಕಲಿಯುಗೆ ಬಂದು ಕಲಿಯುಗೋಡು ಒಂಜಿ ಸಂಘಟನೆ ಶಕ್ತಿ ಇಡ್ತನ ಮಾತ್ರ ಒಳ್ದಕ ನಂಗೆ ಹೆಜ್ಜಿನ ಆ ದೇವನಕನ ಅನುಗ್ರಹ ಪಡೆದೊಂಡ್ರೆ ಅದರ ವೈಜ್ಞಾನದ ನಮ್ಮೊಂಜಿ ಎದುರು ಆ ಎಡ್ಡೊಂಜಿ ಧರ್ಮದ ಕಾರ್ಯ ಕೂಡು ನಾಂಡ ಸಂಘಟನೆ ಅಧಿ बोलो भारत माता की वंदे वंदे बोलो भारत माता की जय ವಿಕಂಡಗೊಳಿಸಿದಂತಹ ಕರಾಳ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾ ಮತ್ತೆ ಈ ದೇಶವನ್ನು ಅಖಂಡತೆಯೆಡೆಗೆ ಕೊಂಡೊಯ್ಯಬೇಕೆನ್ನುವಂತಹ ಸಂಕಲ್ಪದೊಂದಿಗೆ ಅಖಂಡಗೊಳಿಸಬೇಕೆಂಬ ಸಂಕಲ್ಪದೊಂದಿಗೆ ಹಮ್ಮಿಕೊಂಡಿರ್ತಕ್ಕಂತಹ ಮೆರವಣಿಗೆ
ಕಿ 1947ರ ಆಗಸ್ಟ್ 14ರ ಮಧ್ಯರಾತ್ರಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಎನ್ನುವಂತ ವಿಚಾರವನ್ನ ಮುಂದಿಟ್ಟುಕೊಂಡು 14ರ ಮಧ್ಯರಾತ್ರಿ ಈ ದೇಶವನ್ನ ತ್ರಿಖಂಡಗೊಳಿಸಿದಂತ ಆ ಕರಾಳ ಕುತಂತ್ರಿಗಳ ಕುತಂತ್ರವನ್ನು ಖಂಡಿಸಿಕೊಳ್ಳುತ್ತಾ ಸಾವಿರಾರು ಸಂಖ್ಯೆಯಲ್ಲಿ ಭಾರತೀಯರ ಮಾನವಕ್ಕೆ ಕಾರಣವಾದಂತಹ ಆ ಘಟನೆಯನ್ನು ಖಂಡಿಸಿಕೊಳ್ಳುತ್ತಾ ಹುತಾತ್ಮ ಭಾರತೀಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ಳುತ್ತಾ ಈ ಬೃಹತ್ ಪಂಚಿನ ಮೆರವಣಿಗೆ ಹಮ್ಮಿಕೊಳ್ತಾ ಇದ್ದೇವೆ. ಜೈ ಜೈ ಶ್ರೀರಾಮ್, ಜೈ ಶಿವಾಜಿ, ಜೈ ಶಿವಾಜಿ, ಭಾರತ್ ಮಾತಾ ಕಿ. ಕುದಿಯದ ರಕ್ತ ರಕ್ತವೇ ಅಲ್ಲ, ದೇಶಕ್ಕಾಗಿ ಬಾಳಿಕೆ ಅಲ್ಲ, ನರಕವಿದು. ಹಾಗೂ ಬಜರಂಗ ದಳ ವತಿಯಿಂದ ನಡೀತಕ್ಕಂಥ ಅಖಂಡ ಭಾರತ ಅದನ್ನು ಕಲ್ಪನೆಯಲ್ಲಿ ಇಟ್ಕೊಂಡು ನಡೀತಕ್ಕಂಥ ಪಂಜಿನ ಮೆರವಣಿಗೆ ಸಾವಿರಾರು ಜನ ಕಾರ್ಯಕರ್ತರು, ಹಿಂದೂ ಸಂಘಟನೆ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಬಹಳ ಜಯಘೋಷಗಳು ಮಾಡ್ತಾ ಈ ದೇಶ 1947 ಮಧ್ಯರಾತ್ರಿಯಲ್ಲಿ ಅಖಂಡ ಇದ್ದಂಥ ಭಾರತ ಅದು ಪಾಕಿಸ್ತಾನ ಆಗಿ ತುಂಡರಿಸೋದನ್ನು ನಾವೆಲ್ಲ ಖಂಡನೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಮತ್ತೆ ಅಖಂಡ ಭಾರತವನ್ನು ಪಡಿಬೇಕು, ಆ ಸಂಕಲ್ಪ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಸಾವಿರಾರು ಸಹಸ್ರ ಸಂಖ್ಯೆಯ ಕಾರ್ಯಕರ್ತ ಬಂಧುಗಳು ಇದನ್ನು ಭಾಗವಹಿಸ್ತಾರೆ. ನಾನು ಅಭಿನಂದಿಸ್ತೇನೆ. ಇದೇ ರೀತಿಯ ರಾಷ್ಟ್ರ ಪ್ರೇಮ, ಹಿಂದೂ ಧರ್ಮ, ನಮ್ಮ ರಾಷ್ಟ್ರ, ನಮ್ಮ ಸಮಗ್ರತೆ, ನಮ್ಮ ಅಖಂಡತೆ ಜನಮಾನಸದಲ್ಲಿ ಉಳಿಬೇಕು ಅಂತಕ್ಕಂಥ ಚಿಂತನೆ ಮಾಡ್ತಾ ಇದಕ್ಕೆ ಭಗವಂತನ ಆಶೀರ್ವಾದದಲ್ಲಿ ವಿಶೇಷವಾಗಿ ಜಾತಿ ಎಲ್ಲವನ್ನು ಮರೆತು, ಮೇಲು ಕೀಳು ಭಾವ ಮರೆತು ಎಲ್ಲರೂ ಕೂಡ ಬಂದಿರತಕ್ಕಂಥದ್ದು ಹಿಂದೂ ಧರ್ಮ ಅದನ್ನೇ ಕಲ್ಪನೆ ಇಟ್ಕೊಂಡು ಮಾಡಿರ್ತಕ್ಕಂಥ ವ್ಯವಸ್ಥೆ. ಅದು ಇನ್ನೂ ಮುಂದುವರಿಲಿ, ನಮ್ಮ ಸಂಕಲ್ಪಗಳು ಈಡೇರಲಿ. ಇದಕ್ಕೆ ಇಲ್ಲಿಯ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಮತ್ತು ಎಲ್ಲ ಪರಿವಾರ ದೇವರುಗಳ ಆಶೀರ್ವಾದ ಇರಲಿ ಅಂತೇಳಿ ಆರೈಕೆ ಮಾತನಾಡ್ತೀನಿ.